ಮತ್ತೆ ಭೇಟಿ ವಿಚಾರ ಸರ್? ಇಲ್ಲ, ನಾನಲ್ಲಿ ನಮ್ಮ ಹೆಬ್ಬೂರಿನಲ್ಲಿ ಇರ್ತೀನಲ್ಲ, ನಮ್ಮ ಸ್ನೇಹಿತರದೊಬ್ರದ್ದು ಒಂದಿಷ್ಟು ಸಾಲಕ್ಕೆ ಕೇಳ್ಕೊಂಡಿದ್ದೆ. ಒಂದೆರಡು ಸರಿ ಒಂದಿಷ್ಟು ಭಾಳ ದೊಡ್ಡ ಮಟ್ಟ ಸಾಲ ಬೇಕು ಅಂತ. ಅವರು ಒಂದು 2 ಸರಿ ಹೇಳಿದ್ದೆ, ಆಯಿತು ಮಾಡೋಣ ಅಂತ ಅಂದರು. ನಾನು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಇಲ್ಲಿದ್ದಾರೆ ಅಂತ ಅಂದರು. ಹಂಗೆ ಹೋಗಿ ಸುಮ್ಮನೆ ರಿಕ್ವೆಸ್ಟ್ ಮಾಡಕ್ಕೆ ಬಂದೆ ಅಷ್ಟೇ. ಸರ್, ಏನು ಲೋಕಸಭೆ ವಿಚಾರದಲ್ಲಿ ಏನು ಚರ್ಚೆ? ಇಲ್ಲ, ಪಾಲಿಟಿಕ್ಸ್ ಚರ್ಚೆ ಮಾಡಿಲ್ಲ. ಅವ್ರು ಮಿನಿಸ್ಟ್ರು, ಸಹಕಾರ ಸಚಿವರಲ್ಲ, ಅದು ಆ ಸಾಲದ ವಿಚಾರಕ್ಕೆ ಬಂದು ಮಾತಾಡೋದು. ಪಾಲಿಟಿಕ್ಸ್ ಏನು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋಂಥ ಮಾತುಗಳಿದೆ. ಈ ಭೇಟಿ ಮತ್ತೊಂದು ಸ್ವಲ್ಪ ಕುತೂಹಲ. ಇಲ್ಲ, ನಾನು ಯಾಕೆಂದರೆ ಇವತ್ತು ಅವರು ಮಿನಿಸ್ಟ್ರು ಮನೆ ಮುಂದೆ ನಾನು ಪಾಲಿಟಿಕ್ಸ್ ಮಾತಾಡ್ಬೋದು. ನಾನು ಬಂದಿದ್ದು ಅವ್ರ ಸಹಕಾರದ ಇಲಾಖೆದು ಒಂದು ಸಹಾಯ ಕೇಳೋಕ್ಕೋಸ್ಕರ ಬಂದಿದ್ದು. ಹಂಗಾಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ನಾವು ಮಾತಾಡೋದು ಬೇಡ. ಎಲ್ಲ ಬೇರೆ ಕೆಲವು ಶಾಸಕರು ಕೂಡ ಇವತ್ತಿದ್ರು, ಅಲ್ಲಿ ಗುಬ್ಬಿ ಶಾಸಕರು ಇದ್ರು, ಪಾವಗಡ ಶಾಸಕರು. ಇಲ್ಲ, ಅವ್ರೇನೋ ಬಂದಿದ್ರು ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಅವ್ರೇನೋ ಎಲ್ಲೋ ಹೋಗ್ತಾ ಇದ್ದಾರೆ ಅಂತಂದ್ರೆ ಗೊತ್ತಿಲ್ಲ ಅದೇನು ಅಂತ. ನಾನು ಇನ್ಸಿಡೆಂಟ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ನಲ್ಲ, ಇದ್ದಾರೆ ಅಂತ ಅಂದ್ರಲ್ಲ, ಹಂಗೆ ಬಂದೆ ಅಷ್ಟೇ. ಅವರು ಮಿನಿಸ್ಟ್ರ್ ಮನೆಯೆಲ್ಲ ಬಂದಿರ್ತಾರೆ, ಅವರೆಲ್ಲ ಬಂದಿರ್ತಾರೆ. ಅವರು ಸಹ ಅವರ ಪಾರ್ಟಿ MLAಗಳು ಬಂದೇ ಬರ್ತಾರೆ ಸಹಜವಾಗಿ. ಸುರ್ಜೇವಾಲರನ್ನ ಭೇಟಿ ಆಗ್ತಿದ್ದಾರೆ ರಾಜಣ್ಣ ಅವರು. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನೇನು ಆ ವಿಚಾರ ಮಾತಾಡಲಿಲ್ಲ ಅಷ್ಟೇ. ನನ್ನ ಕಾಂಗ್ರೆಸ್ಸಿಗೆ ಬರ್ತಾ ಇದ್ದೀರಾ ಸರ್? ಏನು ಆ ಥರದ್ದು? ಇಲ್ಲ, ಆ ಥರದ್ದೇನು ಇಲ್ಲಿ ಮಾತಾಡಿಲ್ಲ ನಾನು. ಸರ್, ಬೇರೆ ಹೇಳ್ತೀನಿ, ಆ ಥರದ್ದೆಲ್ಲ ಏನಾದ್ರು ವಿಚಾರ ಇದ್ದರೆ ನಾನೇ ಸುದ್ದಿಗೋಷ್ಠಿ ತುಮಕೂರಿನವ್ರಿಗೆ ನಾನು ಮೊದಲು ಹೇಳ್ತೀನಿ. ಏನಾರು ಆ ಥರದ ಬೆಳವಣಿಗೆಗಳಿದ್ರೆ. ಸದ್ಯಕ್ಕೆ ಯಾವುದೂ ಆ ಥರದ ಬೆಳವಣಿಗೆಗಳಿಲ್ಲ. ಆ ಥರದ ಬೆಳವಣಿಗೆಗಳಿದ್ದರೆ ನಾನೇ ಸುದ್ದಿಗೋಷ್ಠಿ ಕರೆದು ಹೇಳ್ತೀನಿ ಎಲ್ಲ ವಿಚಾರ. ಧನ್ಯವಾದ.